ಬನ್ರಿ ಇಲ್ಲಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಈ ಏನು ಏನು ಮಾತಾಡಬೇಕು ಆಶಾ? ಬಾ, ಮನೆ ಒಳಗಡೆ ಮಾತಾಡೋಣ. ಬಾ ಹೋಗೋಣ. ಮನೆ ಒಳಗಡೆ ಮಾತಾಡೋ ಅಂಥ ವಿಷಯ ಅಲ್ಲ. ನಾನು ನಿಮ್ಮ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು. ನೀನು ಮತ್ತೆ ವಾಣಿ ಏನು ಮಾತಾಡ್ತಾ ಇದ್ರಿ? ಅವಳೇನೋ ಮಾತಾಡ್ತಾ ಇದ್ಲಲ್ಲ ನಿಮ್ಮ ಜೊತೆ. ನನ್ನ ಜೊತೆನಾ? ಇಲ್ವಲ್ಲ. ಈ ಯಾಕೆ? ಏನು ಮಾತಾಡ್ತಿದ್ಲು? ನೀನು ಕೇಳಿಸ್ಕೊಂಡ? ಏನು ಮಾತಾಡ್ತಾ ಇದ್ಲು? ನನಗೆಲ್ಲ ಗೊತ್ತು ಕಣ್ರಿ. ಅವಳು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ? ನಿಮಗೆ ದುಡ್ಡು ಕೊಟ್ಬಿಟ್ಟು ನನಗೆಲ್ಲನ ನೀನು ಈ ರೀತಿ ಇದು ಮಾಡಬೇಕು, ನನಗೆ ಕೊಡೋ ಥರ ಕೊಡಬೇಕು ನಿನ್ನ ಹೆಂಡತಿ ಮುಂದೆ ಅಂತೇಳಿ ಹೇಳ್ತಾ ಇದ್ಲು. ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಏನೋ ವಿಡಿಯೋಸ್ ಎಲ್ಲ ತೋರಿಸ್ಬಿಡ್ತೀನಿ ಇಲ್ಲ ಅಂತಂದರೆ ಅಂತೇಳಿ ಏನೋ ಬೆದರಿಕೆ ಆಗ್ತಾ ಇದ್ಲು ನಿಮಗೆ. ನಿಮ್ಗೇನು ಬೆದರಿಕೆ ಹಾಕಿದ್ಲು ಅದನ್ನೆಲ್ಲ ಹೇಳ್ರಿ. ಅದು ಮದುವೆಗಿನ ಮುಂಚೆ ಏನು ನಡೆದಿದೆಯೋ ಗೊತ್ತಿಲ್ಲ. ಇವಾಗ ನೀವು ನನ್ನ ಹತ್ರ ಒಳ್ಳೆಯವರಾಗಿದ್ದೀರಾ, ಒಳ್ಳೆ ತಂದಿಂದ ಇದ್ದೀರಾ, ಅದು ಮುಖ್ಯ ನನಗೆ. ಅದು ಏನೇ ಆಗಿದ್ರು ಬೈ ಮಿಸ್ಟೇಕ್ ಆಗಿರುತ್ತೆ ಅಂತ ಅನ್ಕೊತೀನಿ. ನಾನು ಆ ರೀತಿ ಎಲ್ಲನ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಲ್ಲ. ಏನೇ ಇದ್ದರೂ ನೀವು ಬಾಯಿ ಬಿಟ್ಟು ನನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿ. ಅವಳು ಯಾಕೆ ಆ ರೀತಿ ಹೇಳ್ತಾ ಇದ್ಲು? ಏನೋ ವೀಡಿಯೋಸ್ ಎಲ್ಲ ತೋರಿಸ್ತೀನಿ, ನೀವು ನನಗೆ ದುಡ್ಡು ಕೊಡಲಿಲ್ಲ ಅಂತಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅಂತ ಹೇಳಿ ಅದು ಯಾಕೆ ಅವಳು ಆ ರೀತಿ ಮಾತಾಡ್ತಾ ಇದ್ಲು? ಏನಕ್ಕೆ ಹಂಗೆ ಮಾತಾಡ್ತಾ ಇದ್ಲು ರೀ? ಇಲ್ಲ ಇಲ್ಲ, ಆ ರೀತಿ ಎಲ್ಲ ಮಾತಾಡ್ತಾ ಇರಲಿಲ್ಲ. ನೀನೇನು ಕೇಳಿಸ್ಕೊಂಡೆ? ಅಲ್ಲ ಬಾಬಾ, ಒಂದೆರಡು ದಿವಸ ಸುಧಾರಿಸಿ, ದುಡ್ಡು ಯಾವ ಆಗವಿದ್ದಾವೆ ಕೊಡ್ತೀನಿ, ಸ್ವಲ್ಪ ದಿನ ಸುಧಾರಿಸ್ರಿ ಅಂತ ಹೇಳಿ ಹೇಳ್ತಾ ಇದ್ಲು ಅಷ್ಟೇನಪ್ಪ. ಅವಳು ಆ ರೀತಿಯೆಲ್ಲ ಏನು ಮಾತಾಡಲಿಲ್ವಲ್ಲ. ನೀನು ಏನು ಕೇಳಿಸ್ಕೊಂಡೋ ಏನೋ? ಇಲ್ಲ ಆಶಾ, ಆ ರೀತಿಯೆಲ್ಲ ಏನೂ ಮಾತಾಡಲಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ, ನನ್ನ ಹತ್ರ ಸುಳ್ಳು ಹೇಳ್ಬಾರ್ದು, ಇದ್ದಿದ್ದಂಗೆ ಹೇಳ್ರಿ. ಅದಕ್ಕಿಂತ ಸಿಟ್ಟು ಕಡಿಮೆ ಆಗುತ್ತೆ. ಬಿಡಿ, ಏನೋ ಬೈ ಮಿಸ್ಟೇಕಾಗಿ ಆಗೈತೆ. ನಾನೇ ಹೇಳ್ತಾ ಇದ್ನಲ್ಲ, ನೀವೇನು ತಪ್ಪು ಮಾಡಿದ್ರು ನಂಗೆ ಕ್ಷಮಿಸ್ತೀನಿ. ನಾನು ಆ ರೀತಿ ಎಲ್ಲ ಬುದ್ಧಿ ಇಟ್ಕೊಳ್ಳಲ್ಲ. ಅವಳೇ ಸರಿಯಾಗಿ ನಾನು ಬುದ್ಧಿ ಕಲಿಸ್ತೀನಿ. ಆ ರೀತಿ ಎಲ್ಲ ನಾನು ನಿಮಗೆ ಬೆದರಿಕೆ ಆಗ್ತಾ ಇದ್ದಾಳಲ್ಲ, ಆ ರೀತಿ ಬೆದರಿಕೆ ಹಾಕೋಂಥದ್ದು ಏನಾಗೈತೆ ಕೆಲಸ? ಏನಾಗಿದ್ರು ಹೇಳ್ಬಿಡ್ರಿ, ಅದು ಎಂಥದ್ದೇ ಆಗಿರಲಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಗೊತ್ತೈತೆ. ನನಗೇನು ಮಾತಾಡಬೇಕು ಏನು ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಮಾತಾಡ್ತೀನಿ ಎಲ್ಲನ, ನನಗೇನು ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ಅಲ್ಲ ಹೇಳ್ರಿ, ಅವಳು ಯಾಕೆ ಆ ರೀತಿ ಮಾತಾಡಿದ್ಲು ಅಂತ? ಇಲ್ಲ ಆಶಾ, ಹಂಗೆಲ್ಲ ಅವಳೇನೂ ಮಾತಾಡಲಿಲ್ಲ. ಇಲ್ಲ, ನೀನು ಹೆಂಗೆ ಕೇಳಿಸ್ಕೊಂಡೆ? ಅಯ್ಯೋ, ನೀನೇನೋ ಬೈ ಮಿಸ್ಟೇಕ್ ಏನೇನೋ ಕೇಳಿಸ್ಕೊಬಿಟ್ಟಿದ್ಯಾ ನೀನು. ಅಯ್ಯೋ, ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ. ದೂರ ಇದ್ದೇನೋ, ಸರಿಯಾಗಿ ಕೇಳಿಲ್ಲ. ಗಾಳಿಗೆ ಹೊತ್ಕೂ ಸೌಂಡು ಜಾಸ್ತಿ, ಸರಿಯಾಗಿ ಕೇಳಿಲ್ಲ ಅನಿಸುತ್ತೆ. ಹತ್ರದಲ್ಲೇ ನಿಂತ್ಕೊಂಡು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ನೀವು ಹಿಂಗೆ ಅಂತೀರ ಅಂತಲೇ ನಾನೆಲ್ಲ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ನೋಡ್ರಿ, ನೀವು ಮಾತಾಡಿರೋದು ನನ್ನ ಹತ್ರ ರೆಕಾರ್ಡ್ ಇದೆ. ರೆಕಾರ್ಡ್ ನೋಡಿ ಮಾತಾಡಿ. ಇಲ್ಲಿ ನೋಡು ಬಾವ, ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ, ನೀವೇನಾದ್ರೂ ನನಗೆ ಈ ರೀತಿ ಎಲ್ಲ ದುಡ್ಡು ಕೊಡುವಂಥ ಹಿಂಸೆ ಮಾಡೋದಾಗಲಿ, ಜೋರು ಮಾಡೋದಾಗಲಿ ಅದೆಲ್ಲ ಮಾಡಿದ್ದೀರಾ ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಮತ್ತು ನೋಡಿ, ಆ ವೀಡಿಯೋಸ್ ಎಲ್ಲ ಆ ಆಶನಿಗೆ ತೋರಿಸ್ಬಿಡ್ತೀನಿ. ನೀವೇನೇ ಇದ್ರೂ ನನಗೆ ಬಲವಂತ ಮಾಡೋಂಗಿಲ್ಲ. ಏನೋ ನೀವು ಹೆಂಗಾದ್ರೂ ಇರಲಿ ಅಂತ ಅನ್ಕೊತಾ ಇದ್ದೆ. ಆದರೆ ನೀವು ಹಿಂಗೆ ಮಾಡ್ತಾಯಿದ್ದೀರಾ ಅಂತಂದರೆ ನನಗೆ ಭಾಳ ಸಿಟ್ಟು ಬರ್ತಾಯಿದೆ, ಭಾಳ ಸಿಟ್ಟು ಬರ್ತಾಯಿದೆ. ಅದಕ್ಕೇ ಇಲ್ಲಿ ನೋಡಿ ಬಾವ, ನೀವು ನಾನು ಹೇಳ್ದಂಗೆ ಕೇಳಬೇಕು. ಅಲ್ಲ ಮಣಿ, ಸ್ವಲ್ಪ ಅರ್ಥ ಮಾಡ್ಕೊ. ಬೇಡ ಆ ರೀತಿಯೆಲ್ಲ ಏನೋ ಮಾಡೋದಾಗಲಿ ತೋರಿಸೋದಾಗಲಿ ಆ ರೀತಿಯೆಲ್ಲ ಮಾಡೋಕೆ ಹೋಗ್ಬೇಡ. ಏನೋ ಆಗೋದಾಯ್ತುಬಿಡ್ತು. ಇನ್ನು ನೆಕ್ಸ್ಟು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಇವಾಗ ಬಿಡು, ಅದು ಆಗ್ಬಿಟ್ಟೈತೆ. ಅದೊಂದು ಕೆಟ್ಟ ಸಮಯ, ಕೆಟ್ಟಗಳಿಗೆ ಅದೊಂದು ಆಗ್ಬಿಟ್ಟೈತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ಒಟ್ಟಿನಲ್ಲಿ ಬಾವ, ನೀವೇನು ಮಾಡ್ತೀರಾ ಗೊತ್ತಿಲ್ಲ. ಸಾಲ ಎಲ್ಲ ನೀವೇ ಕೊಡಬೇಕು, ನಾವು ಸಾಲ ಮಾಡ್ಕೊಂಡಿದ್ದೀವಿ. ವಾಣಿ ಮಾತಾಡ್ತಾ ಇರೋದು ನೋಡ್ರಿ, ಈಗ ಮಾತಾಡ್ತಾ ಇದ್ದಾಳೆ. ಅಲ್ಲ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅಂತ. ಯಾಕೆ ಹಿಂಗೆ ಮಾತಾಡಿದ್ಲು, ಏನು ಸಮಸ್ಯೆ ಅಂತ ಹಿಂಗೆ ಆಡ್ತಾ ಇದ್ದಾಳೆ ಅವಳು? ನಿಜವಾಗ್ಲೂ ಸಖತ್ತು ಸಿಟ್ಟು ಬರ್ತೈತೆ ಇವರೇ. ನನಗೇನು ಬಿಡು 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 ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನನಗಂತೂ ರವಿ ಸಖತ್ತು ಸಿಟ್ಟು ಬಂದೈತೆ. ಅಲ್ಲ ನೋಡೋಣ, ಅಷ್ಟು ಬಂದು ಧೈರ್ಯವಾಗಿ ಹಿಂಗೆ ಮಾತಾಡ್ತಾಳಲ್ಲ. ಏನೋ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾವಳೆ. ಏನೇ ಅಂತಂದರೂ ಸಖತ್ತು ಬೇಜಾರಾಗುತ್ತೆ. ಹಿಂಗೆಲ್ಲ ಮಾಡಬಾರ್ದಪ್ಪ ನೀನು. ನಾನು ಎಲ್ಲನ ಹೇಳ್ತೀನಿ, ನಿನ್ನ ಹತ್ರ ಎಲ್ಲ ವಿಷಯ ಹೇಳ್ತೀನಿ. ಬಾ, ಒಂದು ದಿವಸ ಪರ್ಸ್ನಲಾಗಿ ಕೂತ್ಕೊಂಡು ಎಲ್ಲ ಮಾತಾಡೋಣ. ಏನಿದ್ರು ನನ್ನ ಜೊತೆ ಎಲ್ಲ ಶೇರ್ ಮಾಡ್ಕೊಂಡು ನಾನೆಲ್ಲ ಹೇಳ್ತೀನಿ. ಬಾ, ಬರ್ತೀನಿ ನಡೀರಿ. ಅಯ್ಯೋ, ಕೇಳಿಸ್ಕೊಬಿಟ್ಟವಳೆ ನಾವು ಮಾತಾಡ್ತಾ ಇರೋದೆಲ್ಲ. ಆಶಾ ಕೇಳಿಸ್ಕೊಬಿಟ್ಟವಳು ಮಾತಕ್ಕೆ ನಂಗೆ ಕೂತ್ಕೊಂಡವಳೆ. ಏನಾದರೂ ಮಾಡಿ ಇವಳಿಗೆ ಒಳ್ಳೇದಾಗೋ ಥರನೇ ಮಾಡ್ತೀನಿ. ಒಳ್ಳೇದಾಗಬೇಕು. ರವಿ ಅರ್ಜೆಂಟಲ್ಲಿ ಹೋದ? ಅಲ್ಲ ಅಕ್ಕ, ಅವಳು ಇವಾಗ ಈಗ ಮಾತಾಡ್ತಾಳೆ ವಾಣಿ ಅಂತಂದರೆ ಅವ್ರು ನಮ್ಮನೆಯವ್ರನ್ನ ಸುಮ್ಮನೆ ನಾವು ಹಂಗೆ ಹಿಂಗೆ ಒಟ್ಟಿನಲ್ಲಿ ಏನೇನೋ ಹುಟ್ಟಿಸ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಆ ವಾಣಿ ಭಾರಿ ಇದ್ದಾಳೆ.
ನಾನೇನೋ ಅಂತ ಅಂದ್ಕೊಂಡಿದ್ರೆ ಅವಳು ಯಪ್ಪ 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 ಇಷ್ಟು ಭಾರ ಇದ್ದಾಳೆ ಗೊತ್ತಾ. ಅವಳು ಏನು ತಿಳಿಯಲ್ಲ ಅಮ್ಮಂಗಿರ್ತಾಳೆ, ಎಲ್ಲ ತಿಳುವಳಿಕೆ ಐತೆ, ಊರಾಗಿಂದ ಕರ್ಕೊಬರ್ಬೇಕಲ್ಲ ಅದಕ್ಕೆ. ಭಾರಿ ಇದ್ದಾಳೆ ಅವಳಿಗೆ. ಕೊಟ್ಟಿರೋ ದುಡ್ಡು ಕೇಳಂಗಿಲ್ಲ, ಕೊಟ್ಟಿರೋ ದುಡ್ಡು ಕೇಳಿದ್ರೆ ಮಕ್ಕ ಎಷ್ಟು ದಪ್ಪ ಆಗುತ್ತೆ. ಇವಾಗ ಅದಕ್ಕೇ ಈಗ ಏನಂದರು ನಿಮ್ಮ ಯಜಮಾನ್ರು ಹೆಂಗೆ ಬೆದರಿಕೆ ಹಾಕ್ಯವಳು ಅಂದ್ರೆ ನನ್ನ ಗಂಡಗೆ ಹಂಗೆ ಬೆದರಿಕೆ ಹಾಕವಳೆ. ತಡಿ ನೋಡೋಣ ಅದಲ್ಲಿ ನೀನು ಎದುರಿಸ್ತಾ ಇಟ್ಕೇನೆ ಹೆದರಿಕೆ ಬಿಡ್ತಾರೆ ಅಂತ ತಿಳ್ಕೊಂಡವಳೆ ಬೇಬಿ ಅಕ್ಕ. ಯಾರೋ ಹೆದರ್ಕಮಲ್ಲ, ನನ್ನ ಯಾಕೆ ಅಕ್ಕ ಅಂತೆ, ನೀನು ದೊಡ್ಡವಳು, ನನ್ನ ಬೇಬಿ ಅಂತ ಕರಿ. ನಾನೇನು ಅಕ್ಕ ಅಂತ ಕರಿಬೇಡ. ಅಲ್ಲ ಬೇಬಿ, ಅವಳಿವಾಗ ಹೀಗೆಲ್ಲ ಬೆದರಿಕೆ ಆಗ್ತಾ ಇದ್ದಾಳೆ ಅಂತಂದರೆ ಏನು ಹೇಳ್ರಿ ಅಂದ್ರೂ ಇವರು ಹೇಳಂಗಿಲ್ಲ. ನಾನೆಲ್ಲ ಬಾಯಿ ಬಿಡಿಸ್ತೀನಿ ಇವ್ರ ಹತ್ರ. ರೀ ಬರ್ರಿ ಇಲ್ಲಿ. ಬರಲ್ಲ ಬಿಡು. ಬರಲ್ಲ, ನೀನು ಎಷ್ಟು ಕರೆದ್ರೂ ಅಷ್ಟೇ ಬರಲ್ಲ. ಅವರು ಗಂಡು ಮಕ್ಕಳು ಬಿಡತ್ಲಾಗ ಏನು ಸಣ್ಣ ಪುಟ್ಟು ಇದೆಲ್ಲ ನೀವೇ ಒಂಥರ ಅಂತ ಬೈತಾರೆ ಅಂತ ಹೀಗೆಲ್ಲ ಇದು ಮಾಡ್ತಾರೆ. ಇಲ್ಲ, ಅವಳ ಹತ್ರ ಬಾಯಿ ಬಿಡಿಸಿ ಅದೇನು ಮಾಡ್ಬೇಕಾ ನಾನು ಅದನ್ನು ಮಾಡ್ತೀನಿ. ಬಿಡಲ್ಲ. ನೋಡಿ ಇಷ್ಟರ ಮಟ್ಟಿಗೆ ಇರಬೇಡ. ದುಡ್ಡು ಕೇಳಿದ್ಕೆ ನಿಮ್ಮ ತಗೊಳ್ದ ಕೊಟ್ಟು ಕೊಡೋ ಥರ ಬಿಲ್ಡಪ್ ಕೊಟ್ಟು ತಕ್ಕಮನ ಅಂತ ಇದ್ಲೇನ. ಬಿಲ್ಡಪ್ ಕೊಡೋಣ ಸ್ವಲ್ಪ ದೇವ್ರ ಮುಂದೆ ಅಂತ ಹೇಳಿ ಏನಂಗೆ ಏನು ಎಲ್ಲಿದಾನ ಹೋಗ್ಲಿ. ಯಪ್ಪ 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 ನೋಡ್ಬೇಕು ಅವಳವ ಅವತಾರಗಳ. ಹಂಗೆ ಹಿಂಗೆ ಆಡಲ್ಲ. ಅಯ್ಯೋ 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 ನೋಡ್ತಾ 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 ನನಗಂತೂ ಹಿಂಗೆ ಆಗೈತೆ ಅಂದ್ರೆ ಅವಳು ವಾಣಿ ನೋಡ್ಬಿಟ್ರೆ ಸಖತ್ತು ಸಿಟ್ಟು ಬಂದುಬಿಡುತ್ತೆ. ವಾಣಿ ಭಾರಿ ಇದ್ದಾಳೆ ಅಕ್ಕ. ಯಪ್ಪ 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 ನೋಡಮ್ಮ, ಅವಳೆ ಬುದ್ಧಿವಂತಿ. ನೋಡು ಹಿಂಗೆ ಹೇಳ್ತಾಳೆ. ಯಪ್ಪ 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 ನಿಮ್ಮಂಥರ ಆಗಿದ್ರೆ ಏನಿಲ್ಲ. ಅದು ನೋಡು, ಅವಳು ಭಾರಿ ಬುದ್ಧಿ ಕಣೆ. ನೀನೇನ ನನ್ನ ಆಶಯ ಭಾಳ ಬುದ್ಧಿ ಅವಳಿಗೆ. ಅಯ್ಯೋ ಯಪ್ಪ ಎಷ್ಟು ಬುದ್ಧಿ ಅಂತೀಯ. ಸಖತ್ತು ಬುದ್ಧಿ ಐತಿ ಅವಳಿಗೆ. ಅದೇ ಫಸ್ಟು ಅದೇನು ಎತ್ತ ಅಂತ ತಿಳ್ಕೊಂಡು ಮಾತಾಡು. ಉಳ್ಕೊಂಡು ಒಳಗೆ ಹೋಗಿ ಏನಪ್ಪ ಏನು ಎತ್ತ ಅದು ಹೆಂಗೆ ಸಾಧ್ಯ ಅಂತೇಳೆಲ್ಲ ಕೇಳಿ ಮಾತಾಡು. ಅದನ್ನೆಲ್ಲ ಮಾತಾಡಿ ಆಮೇಲೆ ಮುಂದಕ್ಕೆ ಬಗೆರ್ಕೊಂಡು ಹೋಗ್ರಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರ, ವಾಣಿ ನನ್ನ ಗಂಡನ ಬೆದರಿಕೆ ಹಾಕೋರು ಕೇಳಿದ್ರೆ ನನ್ನ ಗಂಡ ಬಿಟ್ಕೊಡ್ತಾ ಇಲ್ಲ. ಏನು ಎತ್ತ ಅಂತೇಳಿ ಅದೆಲ್ಲ ಕೇಳಕ್ಕೆ ಹೋದರೆ ಏನೇನು. ಅಯ್ಯೋ ಅಯ್ಯಪ್ಪ ಭಾರಿ ಇದ್ದಾಳೆ ಇವಳು. ಇದ್ದಾಳಲ್ಲ ಯಪ್ಪ, ಇವಳು ಅಂತವಳನ್ನ ನಾನು ಎಲ್ಲೂ ನೋಡಲಿಲ್ಲ. ಈ ವಾಣಿ ಅಂತವಳನ್ನ ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತೇ. ಯಪ್ಪ ಭಾಳ ಇದಾಗ್ಬಿಟ್ಟಾಳೆ ವಾಣಿ. ಎಷ್ಟಾದ್ರೂ ಹಂಗೆ ಮಾಡಬಾರ್ದು. ಏನಂತ ಫಸ್ಟ್ ಇವ್ರ ಹತ್ರ ಫಸ್ಟ್ ತಿಳ್ಕೊಂಡು ಆಮೇಲೆ ಮಾತಾಡ್ಮಂತ. ಸುಮ್ಮನೆ ಸಡನ್ನಾಗಿ ಮಾತಾಡೋಕೆ ಹೋದರೆ ಅಯ್ಯೋ ಹಿಂಗೆ ಹಿಂಗೆ ಅಂತ ಹೇಳ್ತಾರೆ. ನೋಡಿ ಬೆದರಿಕೆ ಹಾಕೋದೆಲ್ಲ ಐತೆ. ಅಯ್ಯೋ ನೀನು ಅವಳೇನಾದ್ರೂ ಹಂಗೆ ಹಿಂಗೆ ಅಂತೇಳಿ ಏನಾದರೂ ಜಾಸ್ತಿ ಮಾತಾಡ್ಬಿಟ್ರೆ ನಿಜವಾಗ್ಲೂ ನಾನು ಏನು ನೋಡ್ಬೇಕು ಅದನ್ನು ಮಾಡ್ತೀನಿ. ಒಂಥರ ಮಾಡ್ತಾನೆ ಬೇಬಿ. ಸಖತ್ತಿದು ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನಗಂತೂ ಭಾಳ ಬೇಜಾರಾಯ್ತು, ಸಿಟ್ಟು ಬಂದುಬಿಟ್ಟೈತೆ. ಅವಳು ಏನೋ ಹೇಳವಳು, ಅದಕ್ಕೆ ನನಗೆ ಭಾಳ ಸಿಟ್ಟು ಬಂದುಬಿಟ್ಟೈತಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇನು ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.